ಆತ್ಮೀಯರೇ ನಮಸ್ಕಾರ. ಇವತ್ತು ನಾವು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಉಜ್ಜಯಿನಿ ರಸ್ತೆಯಲ್ಲಿ ಹೋಗ್ತಾ ಇರುವ ಸಂದರ್ಭದಲ್ಲಿ ಇವತ್ತಿನ ದಿವಸ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಉಜ್ಜಯಿನಿ ಅನ್ನುವಂಥ ಒಂದು ಮಹಾಕಾಲ್ ಅನ್ನುವಂಥ ಒಂದು ದೇವಸ್ಥಾನಕ್ಕೆ ಇವತ್ತು ಪ್ರಯಾಗ್ರಾಜಲ್ಲಿರ್ತಕ್ಕಂಥ ಮಹಾಕುಂಭ ಮೇಳದಿಂದ ಇವತ್ತಿನ ದಿವಸ ಸಾವಿರಾರು ಭಕ್ತರು ಇವತ್ತಿನ ದಿವಸ ಏನಂತಂದ್ರೆ ಹಿಂದೂ ಧರ್ಮದ ಪೀಠಗಳಾಗಿರ್ತಕ್ಕಂಥ ಶ್ರೀಶೈಲ ಆಗಿರ್ಬೋದು, ಉಜ್ಜಯಿನಿ ಆಗಿರ್ಬೋದು, ಕಾಶಿ ಆಗಿರ್ಬೋದು, ಸಾವಿರಾರು ಇವತ್ತಿನ ಒಂದು ವಯಸ್ಸಲ್ಲಿ ಸೈಕಲ್ ಚಲಾವಣೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಬಹಳಷ್ಟು. ಯಾಕಂತಂದ್ರೆ ಭಕ್ತಿ ಅನ್ನುವಂಥದ್ದು ಯಾವ ಮನುಷ್ಯನಲ್ಲಿ ಹೇಗೆ ಬರ್ತದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಒಬ್ಬ ಯುವಕರಾಗಿರ್ತಕ್ಕಂಥವ್ರಿಗೆ ಒಬ್ಬ ನಡಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ 70 ವರ್ಷಗಳ ಈ ಒಂದು ವಯಸ್ಸಲ್ಲಿ ಒಂದು ಸೈಕಲ್ ಚಲಾವಣೆ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ನಮಗೆ ಎಷ್ಟು ಭಕ್ತಿ ಇದೆ ದೇವರಲ್ಲಿ ಅನ್ನುವಂಥದ್ದು ಇವತ್ತಿನ ದಿವಸ ನಮಗೆ ಕಾಣ್ತದೆ. ಯಾಕಂತ ಹೇಳಿದ್ರೆ ದೇವರ ಭಕ್ತಿ ಅನ್ನುವಂಥದ್ದು ಇವತ್ತಿನ ದಿವಸ ಕೇವಲ ಯುವಕರಲ್ಲಿ ಆಗಿರ್ಬೋದು ಮತ್ತೆ ಹಿರಿಯರಲ್ಲಿ ಆಗಿರ್ಬೋದು ಸಾವಿರಾರು ಇವತ್ತಿನ ದಿವಸ ಭಕ್ತಾದಿಗಳು ಇರ್ತಾರೆ. ಆದ್ರೆ ಭಕ್ತಿ ಅನ್ನುವಂಥದ್ದು ಕೇವಲ ನಾವೆಲ್ಲೋ ಒಂದು AC ಕಾರಲ್ಲೋ ಮತ್ತೆ ಯಾವುದೋ ಇನೋವಾ ಫಾರ್ಚುನರ್ ಹಾಗೂ ಇನ್ನಿತರ ಟ್ರಾವೆಲ್ಸ್ಗಳ ಮೂಲಕ ಆಗಿರ್ಬೋದು ಮತ್ತೆ ರೈಲ್ವೆಗಳ ಮೂಲಕ ಆಗಿರ್ಬೋದು ಇವತ್ತಿನ ದಿವಸ ಸಂಚಾರ ಮಾಡ್ತಾರೆ. ಹಾಗೆ ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ ಮೂಲಕ ಸಂಚಾರ ಮಾಡಿ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾರೆ. ಆದ್ರೆ ಇವತ್ತಿನ ದಿವಸ ಒಬ್ಬ ಭಕ್ತನ ಭಕ್ತಿ ಹೇಗಿರ್ತದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಸೈಕಲ್ ಪೈಡಲ್ ಮೂಲಕ ಇವತ್ತಿನ ದಿವಸ ಏನು ಸೈಕಲ್ಗಳನ್ನ ಚಲಾವಣೆ ಮಾಡಿ ಇವತ್ತಿನ ದಿವಸ ಹೋಗ್ತಾರೆ. ಭಕ್ತಿ ಅನ್ನುವಂಥದ್ದು ನಾವು ಕೇವಲ ಹೋಗಿ ಏರೋಪ್ಲೇನಲ್ಲೋ ಮತ್ತೆ ಹೆಲಿಕಾಪ್ಟರಲ್ಲೋ ಟ್ರಾವೆಲ್ಸಲ್ಲೋ ಮತ್ತೆ ಕಾರ್ AC ಹೋಗಿ ನಾವು ದರ್ಶನ ಮಾಡುವಂಥದ್ದು ಭಕ್ತರಿಗೆ ಅದು ಕಿದರ್ ಜಾರೆ इधर साइकिल पड़ा साइकिल लेके किधर कितना किलोमीटर 800 किलोमीटर तो गया और 800 किलोमीटर फिर आया। 800 किलोमीटर 800 किलो आपका पेट के लिए और तुम्हारे को सोने के लिए किधर सोते आप? ये सब मेरे पास नहीं, आपका पेट के लिए आप इधर से आ रहे हैं। आपका पेट लिए तो सीताराम मिला तो मिला नहीं, सीताराम क्या करेंगे, कहाँ से लाए? हाँ हाँ हाँ, इधर राम के लिए आप इधर से उधर जा रहे हैं। राम कुटी छोड़ के प्रकृति में आए तो परमात्मा है साथ में, और क्या है? साथ में परमात्मा है बोल के आप इधर 800 किलोमीटर जा रहे हैं। ठीक है ठीक है। आपका वो साइकिल में क्या तो डॉक्टर हो जाएगा, ये हो जाएगा? अभी तो कुछ नहीं हुआ। हाँ, वो राम का आशीर्वाद बोल के आपको क्या भी नहीं हुआ। बाबा भली करे आराम से। आपका उम्र है, आपके एज 70। आपका गांव अलसा गाँव। कितना किलोमीटर हो गया आप? अब 1600 किलोमीटर हो जाएगा। 16 गाँव में जाओ। ठीक है, थैंक यू।